ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ. ಸೊ ಇಲ್ಲಿ ನಾವು 2 ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಇದು ಕಡಲೆ ಬೀಜ ಮತ್ತು ಇದು ಕಡಲೆಬೇಳೆ ಮತ್ತು ಸಾಸಿವೆ. ನೋಡಿ, ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀವಿ. ಸೊ ಇವಾಗ ಇದಕ್ಕೆ ಸಾಸಿವೆ ಹಾಕೋದು. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀವಿ. ಇದು ಚಟಪಟ ಅನ್ನಬೇಕು. ಆವಾಗ ಇವಾಗ ಸೈಡಿಗೆ ಇವಾಗ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹಾಕ್ತೀವಿ. ಇವಾಗ ಮಾವಿನಕಾಯಿ ತುರಿ ಇದಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ. ಮತ್ತು ಈಗ ನೋಡಿ, ಇಲ್ಲಿ ಬಿಸಿಯನ್ನು ಆರಕ್ಕಿಟ್ಟಿದ್ದೀವಿ. ಯಾಕಂದರೆ ಅದು ಬಿಸಿ ಬಿಸಿ ಅನ್ನ ಇದ್ದಾಗ ಅದೆಲ್ಲ ಒಂಥರ ಮುದ್ದೆ ಥರ ಆಗೋಗುತ್ತೆ ಅಂತ ಹಿಂಗೆ ಆರಕ್ಕೆ ಬಿಡ್ತೀವಿ ನಾವು. ಇವಾಗ ಆ ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ, ಇವಾಗ ಗೊಜ್ಜು ಹಾಕ್ತಾ ಇದ್ದೀವಿ. ನಮ್ಗೆ ಎಷ್ಟು ಬೇಕಷ್ಟು ಇದು ಅನ್ನ ಆರಕ್ಕೆ ಬಿಟ್ಟಿರೋದ್ರಿಂದ ಇದು ಒಂಥರ ಗಂಟು ಥರ ಮುದ್ದೆ ಥರ ಆಗಲ್ಲ. ಇದು ಇಲ್ಲಾಂದರೆ ಎಲ್ಲ ಮುದ್ದೆ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಚಿತ್ರಾನ್ನ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ,